ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರಿಗೆ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇನ್ನು ಈ ದಿನ ಅಂದರೆ 11/8/2025 ವಾರ ಸೋಮವಾರ, ದಕ್ಷಿಣಾಯಣ, ಶ್ರಾವಣ ಮಾಸ, ವಿಶ್ವವಸು ಸಂವತ್ಸರ. ಇನ್ನು ನಕ್ಷತ್ರ ಅಂತ ನೋಡೋದಾದರೆ ಮಧ್ಯಾಹ್ನ 1 ಗಂಟೆಯವರೆಗೂ ಶತಭಿಷ ನಕ್ಷತ್ರವಿದ್ದು ತದನಂತರ ಪೂರ್ವಭಾದ್ರ ನಕ್ಷತ್ರ ಬರಲಿದೆ. ಇನ್ನು ಈ ದಿನದ ವಿಶೇಷತೆ ಅಂತ ನೋಡೋದಾದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವಿದೆ ಮತ್ತು ಶ್ರಾವಣ ಸೋಮವಾರ. ಇನ್ನು ಈ ದಿನದ ಮೇಷಲಗ್ನ ಹಾಗೂ ಮೇಷರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಆಡೋ ಮಾತಿನ ಕಡೆ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು. ಯಾಕೆ ಅಂದರೆ ಒಂದು ಸಣ್ಣ ಪುಟ್ಟ ಒಂದು ವಿವಾದಗಳು ಎದುರಾಗೋ ಸಾಧ್ಯತೆಗಳಿದೆ. ವಿವಾದದಿಂದ ಸ್ವಲ್ಪ ದೂರ ಇದ್ದು ನಿಮ್ಮ ಕೆಲಸದ ಕಡೆ ಗಮನ ಕೊಡೋದು ಉತ್ತಮ ಅಂತ ಹೇಳ್ತೀನಿ. ಇನ್ನು ಪರಿಹಾರ ಅಂತ ನೋಡೋದಾದರೆ ಕೆಂಪು ಬಣ್ಣದ ಸಿಹಿಯನ್ನು ದಾನ ಮಾಡೋದ್ರಿಂದ ಈ ದಿನ ನಿಮಗೆ ಒಂದು ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು. ಇನ್ನು ವೃಷಭ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ವೃಷಭ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಕುಟುಂಬದವ್ರ ಜೊತೆಗೆ ಹೆಚ್ಚು ಸಮಯ ಕೊಡೋದ್ರಿಂದ ಒಂದು ಒಳ್ಳೆ ಫಲನೇ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಸಂಗಾತಿ ಜೊತೆಯಲ್ಲಿ ಎಲ್ಲಾದರೂ ಹೊರಗಡೆ ಹೋಗಿ ಬರೋದಾಗಿರ್ಬೋದು, ಅವ್ರಿಗೆ ಹೆಚ್ಚಿನ ಒಂದು ಸಮಯ ಕೊಡೋದ್ರಿಂದ ಆಗಿರ್ಬೋದು, ನಿಮಗೆ ಒಂದು ಒಳ್ಳೆ ಫಲನೇ ಸಿಗ್ತಾ ಇದೆ. ಇನ್ನು ಪರಿಹಾರ ಅಂತ ನೋಡೋದಾದರೆ ಪಾರಿವಾಳಗಳಿಗೆ ಆಹಾರ ನೀಡೋದಾಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನ ಕೊಡೋದ್ರಿಂದ ಆಗಿರ್ಬೋದು ಒಂದು ಉತ್ತಮ ಫಲ ಸಿಗ್ತಾ ಇದೆ. ಇನ್ನು ಮಿಥುನ ರಾಶಿ, ಮಿಥುನ ಲಗ್ನದವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ಮಿಥುನ ರಾಶಿ, ಮಿಥುನ ಲಗ್ನದವರು ಈ ದಿನ ಕೆಲಸದಲ್ಲಿ ಕೆಲವು ಸವಾಲುಗಳು ಎದುರಾಗೋ ಸಾಧ್ಯತೆಗಳಿದೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಮನೆಯ ಹಿರಿಯರಿಂದ ಕೆಲವೊಂದು ಸಲಹೆಗಳನ್ನ ಪಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಪರಿಹಾರ ಅಂತ ನೋಡೋದಾದರೆ ಈ ದಿನ ನೀವು ಹಸಿರು ಬಣ್ಣದ ಬಟ್ಟೆನ ಧರಿಸೋದ್ರಿಂದ ಆಗಿರಬಹುದು ಅಥವಾ ಹಸಿರು ಬಣ್ಣದ ಸಿಹಿನ ಯಾರಿಗಾದರೂ ಕೊಡೋದ್ರಿಂದ ಆಗಿರ್ಬೋದು ಒಂದು ಉತ್ತಮ ಫಲನೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಫಲಗಳನ್ನ ನೋಡೋದಾದರೆ ಈ ದಿನ ನಿಮ್ಮ ಮಾನಸಿಕ ನೆಮ್ಮದಿಗೆ ಸ್ವಲ್ಪ ತೊಡಕಾಗೋ ಸಾಧ್ಯತೆಗಳಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ಧೃತಿಗೆಡ್ದಿರ ತಾಳ್ಮೆಯಿಂದ ವರ್ತಿಸೋದ್ರಿಂದ ನಿಮ್ಮ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಸಿಗಲಿದೆ. ಇನ್ನು ಪರಿಹಾರ ಅಂತ ನೋಡೋದಾದರೆ ಚಂದ್ರನ ಧ್ಯಾನ ಮಾಡೋದ್ರಿಂದ ಆಗಿರಬಹುದು ಅಥವಾ ಶಿವನಿಗೆ ಬಿಲ್ವಪತ್ರ ನೀಡೋದ್ರಿಂದ ಆಗಿರ್ಬೋದು ಈ ದಿನ ನಿಮಗೆ ಉತ್ತಮ ಫಲನೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಸಿಂಹರಾಶಿ, ಸಿಂಹ ಲಗ್ನದವರ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ನಿಮಗಿವತ್ತು ಒಂದು ಒಳ್ಳೆ ಆತ್ಮವಿಶ್ವಾಸನೇ ಇದೆ ಅಂತ ಹೇಳ್ಬೋದು. ಆತ್ಮವಿಶ್ವಾಸ ಜಾಸ್ತಿ ಇರೋದ್ರಿಂದ ಈ ಕೆಲಸ ಮಾಡೋಣ ಆ ಕೆಲಸ ಮಾಡೋಣ ಅಂತ ಸ್ವಲ್ಪ ನಿಮಗೆ ನೀವೇ ಒತ್ತಡಗಳನ್ನ ಹೇರ್ಕೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡೋದು ಉತ್ತಮ. ಇನ್ನು ಪರಿಹಾರ ಅಂತ ನೋಡೋದಾದರೆ ಸೂರ್ಯನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನ ದಾನ ಮಾಡೋದ್ರಿಂದ ಆಗಿರ್ಬೋದು ಉತ್ತಮ ಫಲನೆ ಸಿಗ್ತಾ ಇದೆ. ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ವಸ್ತುಗಳು ಯಾವುದು ಅಂತ ನೀವು ಕೇಳಿದ್ರೆ ಗೋಧಿನ ದಾನ ಮಾಡೋದಾಗಿರ್ಬೋದು ಅಥವಾ ಗೋಧಿಯಿಂದ ಮಾಡಿರುವಂತಹ ಖಾದ್ಯಗಳನ್ನ ದಾನ ಮಾಡೋದ್ರಿಂದ ಆಗಿರ್ಬೋದು ನಿಮಗೆ ಉತ್ತಮ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಗಳು ಹೇಗಿದೆ ಅಂತ ನೋಡೋದಾದರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲನೆ ಸಿಗ್ತಿದೆ ಅಂತ ಹೇಳ್ಬೋದು. ಒಂದು ಹೊಸ ಹೊಸ ಅವಕಾಶಗಳು ಬರೋದಾಗಿರ್ಬೋದು, ಒಂದು ಉತ್ತಮ ಧನಲಾಭನೇ ಆಗ್ತಿದೆ ಅಂತ ಹೇಳ್ಬೋದು. ಸೊ ಈ ದಿನ ನಿಮಗೆ ತುಂಬ ಚೆನ್ನಾಗಿರುವಂಥ ದಿನನೇ ಅಂತ ಹೇಳ್ಬೋದು. ಇನ್ನು ಪರಿಹಾರ ಅಂತ ನೋಡೋದಾದರೆ ನೀವು ಹಸಿರು ಬಣ್ಣನ ಧರಿಸೋದ್ರಿಂದ ಆಗಿರಬಹುದು ಅಥವಾ ಹಸಿರು ಬಣ್ಣದ ಒಂದು ಸಿಹಿ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಆಗಿರ್ಬೋದು ಉತ್ತಮ ಫಲನೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ತುಲಾ ರಾಶಿ, ತುಲಾ ಲಗ್ನದವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಈ ದಿನ ನೀವು ಮಾತಿನ ಮೇಲೆ ಸ್ವಲ್ಪ ಗಮನ ಕೊಡೋದು ಉತ್ತಮ ಅಂತ ಹೇಳ್ತೀನಿ. ಆರ್ಥಿಕ ಪರಿಸ್ಥಿತಿಯೇನು ಉತ್ತಮವಾಗೇ ಇದೆ. ಆದರೆ ಯಾರ ಜೊತೆಯಲ್ಲೂ ಜಾಸ್ತಿ ವಾದ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಮೌನದಿಂದ ಇರೋದ್ರಿಂದ ಇವತ್ತು ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನೀವು ದೂರ ಆಗ್ಬೋದು ಅಂತ ಹೇಳ್ಬೋದು. ಇನ್ನು ಪರಿಹಾರ ಅಂತ ನೋಡೋದಾದರೆ ಲಕ್ಷ್ಮೀ ದೇವಿಗೆ ಬಿಳಿ ಹೂವನ್ನ ಅರ್ಪಿಸೋದ್ರಿಂದ ನಿಮಗೆ ಉತ್ತಮವಾದ ಫಲನೆ ಸಿಗ್ತಾ ಇದೆ. ಬಿಳಿ ಹೂವು ಅಂದರೆ ಏನು? ಮಲ್ಲಿಗೆ ಹೂವು ಆಗಿರ್ಬೋದು ಅಥವಾ ಸುಗಂಧರಾಜ ಆಗಿರ್ಬೋದು. ಇಂಥ ಹೂಗಳನ್ನ ಅರ್ಪಿಸೋದ್ರಿಂದ ನಿಮಗೊಂದು ಉತ್ತಮವಾದ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು. ಈ ದಿನದ ವೃಶ್ಚಿಕ ರಾಶಿ ಹಾಗೂ ವೃಶ್ಚಿಕ ಲಗ್ನದವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸನೇ ಚಂದ್ರ ನಿಮ್ಮ ರಾಶಿಯ ಮೇಲೆ ಸಂಚರಿಸ್ತಾ ಇರೋದ್ರಿಂದ ನಿಮ್ಮ ಭಾವನೆಗಳ ಮೇಲೆ ಕೆಲವು ಏರಿಳಿತಗಳಾಗೋ ಸಾಧ್ಯತೆಗಳಿದೆ.
ಹಾಗಾಗಿ ಇವತ್ತು ಪ್ರಮುಖವಾದ ಯಾವುದೇ ನಿರ್ಧಾರಗಳನ್ನ ತಗೊಳ್ಳದೇ ಇರೋದು ಉತ್ತಮ ಅಂತ ಹೇಳ್ಬೋದು. ಅಂದರೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಅಥವಾ ಯಾರ ಜೊತೆಲಾದರೂ ಒಂದು ಮಾತಿಗಿಳಿದಾಗ ಅದರಿಂದ ಸಣ್ಣ ಪುಟ್ಟ ಮನಸ್ತಾಪಗಳಾಗೋ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವತ್ತಿನ ದಿವಸ ನೀವು ಮೌನವಾಗಿರೋದು ಉತ್ತಮ, ಮತ್ತು ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರ ಅಂತ ನೋಡೋದಾದರೆ, ಕೆಂಪು ಬಣ್ಣದ ಸಿಹಿನ ನೀವು ಸೇವಿಸೋದ್ರಿಂದ ಆಗಿರ್ಬೋದು, ದಾನ ಮಾಡೋದ್ರಿಂದ ಆಗಿರ್ಬೋದು, ಉತ್ತಮವಾದ ಫಲನೇ ನಿಮಗೆ ಸಿಗ್ತಾ ಇದೆ. ಧನುಸ್ಸು ರಾಶಿ ಹಾಗೂ ಧನುಸ್ಸು ಲಗ್ನದವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಈ ದಿನ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ ಅಂತ ಹೇಳ್ತೀನಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ, ಮತ್ತು ಕೆಲಸದಲ್ಲಿ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಾಗೋ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ನೀವು ತಾಳ್ಮೆ ವಹಿಸೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರ ಅಂತ ನೋಡೋದಾದರೆ, ಇವತ್ತು ಹೇಗೂ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಂದು ಧ್ಯಾನ ಮಾಡೋದ್ರಿಂದ ನಿಮಗೆ ಒಂದು ಉತ್ತಮ ಫಲನೇ ಸಿಗ್ತಿದೆ ಅಂತ ಹೇಳ್ಬೋದು. ಮಕರ ರಾಶಿ ಮಕರ ಲಗ್ನದವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನಿಮಗೆ ಕೆಲಸದಲ್ಲಿ ಒಂದು ಉತ್ತಮ ಪ್ರದರ್ಶನನೇ ನೀವು ನೀಡ್ತಿದ್ದೀರಾ ಅಂತ ಹೇಳ್ಬೋದು. ನಿಮ್ಮ ಕೆಲಸದಲ್ಲಿ ಒಂದು ಒಳ್ಳೆಯ ಪ್ರಶಂಸೆ ಸಿಗ್ತಾ ಇದೆ. ನಿಮ್ಮ ಸಹೋದ್ಯೋಗಿಗಳಿಂದ ಆಗಿರ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಆಗಿರ್ಬೋದು, ನಿಮ್ಮನ್ನು ಇವತ್ತಿನ ದಿವಸ ಹೊಗಳೋ ಒಂದು ಕಾರ್ಯಕ್ರಮನೇ ಇರುತ್ತೆ ಅಂತ ಹೇಳ್ಬೋದು. ಆದರೆ ನೀವು ಸ್ವಲ್ಪ ಕೋಪನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಿಂದ ಇವತ್ತಿನ ದಿನ ನಿಮಗೆ ತುಂಬ ಉತ್ತಮವಾಗೇ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರ ಅಂತ ನೋಡೋದಾದರೆ, ಕಾಗೆಗಳಿಗೆ ಅನ್ನ ಹಾಕೋದ್ರಿಂದ ಉತ್ತಮವಾದ ಒಂದು ಫಲನೇ ಸಿಗ್ತಿದೆ ಇವತ್ತಿನ ದಿವಸ ಅಂತ ಹೇಳ್ಬೋದು. ಇನ್ನು ಕುಂಭರಾಶಿಯವರ ಹಾಗೂ ಕುಂಭ ಲಗ್ನದವರ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ಅಂತ ನೋಡೋದಾದರೆ, ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿನೇ ಆಗ್ತಿದೆ ಅಂತ ಹೇಳ್ಬೋದು. ಉತ್ತಮವಾದ ಧನಲಾಭನೇ ಬರ್ತಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತಿನ ದಿವಸ ನಿಮಗೆ ತುಂಬ ಸಂತೋಷದಿಂದನೇ ಇದೆ ಅಂತ ಹೇಳ್ಬೋದು. ಆದರೆ ಅನಗತ್ಯವಾಗಿ ಬರುವಂಥ ಖರ್ಚುಗಳಿಂದ ಸ್ವಲ್ಪ ದೂರ ಇರೋದು ಉತ್ತಮ. ಇನ್ನು ಪರಿಹಾರ ಅಂತ ನೋಡೋದಾದರೆ, ಶಿವನಿಗೆ ಪೂಜೆ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಶನೈಶ್ಚರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು, ನಿಮಗೆ ಇವತ್ತಿನ ದಿವಸ ಉತ್ತಮವಾದ ಫಲನೇ ಸಿಗ್ತಾ ಇದೆ. ಮೀನರಾಶಿ ಮೀನ ಲಗ್ನದವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗೇ ಇದೆ. ಹಣಕಾಸಿನ ಅರಿವು ತುಂಬ ಚೆನ್ನಾಗೇ ಇದೆ. ಆದರೆ ಹೊಸ ವ್ಯಾಪಾರ ಏನಾದರೂ ಮಾಡ್ತೀರಾ, ಅಥವಾ ಹೊಸ ಯೋಜನೆಗಳೇನಾದರೂ ಮಾಡ್ತಿದ್ದೀರಾ ಅಂತಂದರೆ ಇವತ್ತಿನ ದಿವಸ ಮಾಡದೇ ಇರೋದು ಉತ್ತಮ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ದಿವಸ ನಿಮಗೆ ಉತ್ತಮವಾಗೇ ಇದೆ ಅಂತ ಹೇಳ್ಬೋದಲ್ವಾ. ಇನ್ನು ಪರಿಹಾರ ಅಂತ ನೋಡೋದಾದರೆ, ನೀವು ಬಡವರಿಗೆ ಏನಾದರೂ ಸಣ್ಣ ಪುಟ್ಟ ದಾನ ಮಾಡೋದ್ರಿಂದ ಆಗಿರ್ಬೋದು, ನಿಮಗೆ ಒಂದು ಉತ್ತಮ ಫಲನೇ ಸಿಗ್ತಾ ಇದೆ. ದಾನ ಮಾಡೋದು ಅಂತಂದರೆ ನಿಮ್ಮ ಕೈಲಾದಷ್ಟನ್ನು ಮಾತ್ರ ಮಾಡಿ, ನಿಮಗೆ ಕೈಗೆ ಎಟ್ಕೋಂಥದ್ದು ಮಾಡಿ. ಯಾವುದೋ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಒಂದು ಇಡ್ಲಿ ತೆಗೆದುಕೊಡೋದಾಗಿರ್ಬೋದು, ಅಥವಾ ಏನೋ ಒಂದು ಆಹಾರ ತೆಗೆದುಕೊಡೋದ್ರಿಂದ ಆಗಿರ್ಬೋದು, ನಿಮಗೆ ಉತ್ತಮ ಫಲನೇ ಸಿಗ್ತಿದೆ ಅಂತ ಹೇಳ್ಬೋದು. ಇನ್ನು ಇವಿಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳಾಗಿತ್ತು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಇದೇ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.